ಎಸ್, ಪ್ರಿಯಾಂಕಾ ಖರ್ಗೆ ಮಾತಾಡಿದ್ದನ್ನ ನಾವು ನೋಡಿದ್ವಿ. ಫೋಕಸ್ ಎಲ್ಲ ಕಡೆನೂ ಇರುತ್ತೆ ಸರ್. ನೀವು ಹೇಳಿದ್ದು ಮಾತ್ರ ಫೋಕಸ್ ಮಾಡಬೇಕು ಅಂದರೆ ಮತ್ತೆ ಮೀಡಿಯಾ ಎತ್ತಬೇಕು, ಅದು ನಿಮ್ಮದೇ ಮಾಧ್ಯಮ ಆಗಿಬಿಡುತ್ತೆ. ಫೋಕಸ್ ಎಲ್ಲ ಕಡೆನೂ ಇರಬೇಕಾಗತ್ತೆ. ಆ ಕಡೆನೂ ಇರಬೇಕು, ಈ ಕಡೆನೂ ಇರಬೇಕು. ಇಲ್ಲಾಂದರೆ ನೀವೇ ಹೇಳ್ತೀರಿ ಒಂದು ಕಡೆ ಮಾತ್ರ ಫೋಕಸ್ ಮಾಡ್ತಿದ್ದೀರಿ ಅಂತ. ಎಸ್ ಪ್ರಶಾಂತ್, ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಾಳೆ ಇದು ಇನ್ನೂ ಜೋರಾಗಿ ನಡೆಯುತ್ತೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಈಗಷ್ಟೇ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಸಭಾಪತಿಗಳನ್ನು ಅಲ್ಲಿನ ಸ್ಥಳೀಯ ಪೊಲೀಸರು ಸಭಾಪತಿಗಳ ಕಚೇರಿಗೆ ಕೇಳಿದ್ದಾರೆ. ನಾವು ಯಾಕಂದರೆ FIR ಅಲ್ಲಿ ವಿಧಾನ ಪರಿಷತ್ತಿನ ಸದನದ ಒಳಗಡೆ ಆಗಿರುವ ಘಟನೆ ಆದ್ದರಿಂದ ಮಹಜರ್ ಮಾಡಬೇಕಾಗತ್ತೆ. ನಾವು ಮಹಜರ್ ಮಾಡ್ತೀವಿ ಅಂತ ಕೇಳಿದಾಗ ಇಲ್ಲ, ಮಹಜರ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿಯವರು ಸದನವನ್ನು ಲಾಕ್ ಮಾಡಿಸಿ ಮಹಜರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಪೊಲೀಸರು ಏನು ಹೇಳ್ತಿದ್ದಾರೆ ಅಂದರೆ ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಿದಾಗ ನಾವು ಮೆಟ್ಲುಗಳ ಮೇಲೆ ಬಂದು ಕುಳಿತಿದ್ರು ಶಾಸಕ CT ರವಿ, ಅವರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ. ಬಟ್ ನಿಶ್ಚಿತವಾಗಿ ಇದೊಂದು ಗ್ರೇ ಏರಿಯಾ, ಇದೊಂದು ಪ್ರಶ್ನೆ ಬರುತ್ತೆ. ಅಂದರೆ ಹೊರಗಡೆ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ಅರೆಸ್ಟ್ ಮಾಡುವಾಗ ನೀವು ಸಭಾಪತಿಗಳಿಗೋ ಸ್ಪೀಕರ್ಗೋ ಇನ್ಫಾರ್ಮ್ ಮಾಡಬೇಕು, ಪರ್ಮಿಷನ್ ತೆಗೆದುಕೊಳ್ಬೇಕಂತಿಲ್ಲ. ಒಳಗಡೆ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ಈಗ ಅನೇಕರು ಏನು ತಿಳ್ಕೊಳ್ತಾರೆ. ಈಗ ಪ್ರಿಯಾಂಕಾ ಖರ್ಗೆ ಕೇಳ್ತಾ ಇದ್ರು, ನೀವು ಪ್ರೊಸೀಜರಲ್ ಲ್ಯಾಪ್ಸಸ್ ಬಗ್ಗೆ ಮಾತಾಡ್ತೀರಿ. ಬರೀ ಪ್ರೊಸೀಜರ್ ಬಗ್ಗೆ ಮಾತಾಡ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಮತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದು ಸರಿಯಾಗಿದೆ, ಅವ್ರಿಗೆ ಹರ್ಟ್ ಆಗಿದೆ, ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಪ್ರೈಮಾ ಫೆಸೈ ಎವಿಡೆನ್ಸ್ಗಳನ್ನು ಸಾರ್ವಜನಿಕವಾಗಿ ಮುಂದಿಟ್ಟು ಕ್ರಮವನ್ನು ತೆಗೆದುಕೊಳ್ಬೇಕಿತ್ತ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಪ್ರೈಮಾ ಫೆಸೈ ಎವಿಡೆನ್ಸ್ ವಿಲ್ ನಾಟ್ ಬಿ ವಿತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಐದರ CT ರವಿ. ನೀವು ಅವ್ರನ್ನ ತನಿಖೆ ಮಾಡಿ ಪ್ರೈಮಾ ಫೆಸೈ ಎವಿಡೆನ್ಸ್ ಬೇಕಾಗಿಲ್ಲ. ಎವಿಡೆನ್ಸ್ ಸದನದ ಒಳಗಡೆ ಕಸ್ಟೋಡಿಯನ್ ಹತ್ರನೇ ಇರುತ್ತೆ. ಒಳಗಡೆ ಏನು ಅಂದಿದಾರೋ ಇಲ್ವೋ ಅನ್ನೋದು ಪಾರ್ಟಿ ಲೈನಲ್ಲಿ ನಾವು ನೋಡೋಕ್ಕಾಗಲ್ಲ. ಕಾಂಗ್ರೆಸ್ನವ್ರು ಹಂಗೆ ಹೇಳ್ತಾರೆ, BJP ಅವ್ರು ಹಂಗೆ ಹೇಳ್ತಾರೆ. ನೋಬಡಿ ಈಸ್ ಡಿಫೆಂಡಿಂಗ್ CT ರವಿ. ಒಂದು ವೇಳೆ CT ರವಿ ಅದನ್ನು ಮಾತನಾಡಿದರೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಆಗಲಿ, ಅದು ಏನೇನು ಕಾನೂನುಬದ್ಧ ಕ್ರಮಗಳಿವೆ ಅದು ಕ್ರಮ ಆಗಲಿ. ಆದರೆ ಈ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಿದಾರ. ನಾವು ಬಸವರಾಜ ಹೊರಟ್ಟಿಯವ್ರ ಆಫೀಸಿಗೆ ಕೇಳಿದಾಗ ನನ್ನನ್ನೇನು ಕೇಳಿಲ್ಲ, ಅವರು ಕೇಳಬೇಕಂತಿಲ್ಲ, ಇನ್ಫಾರ್ಮ್ ಮಾಡಬೇಕು. ಯಾಕಂದರೆ ಸದನ ಸೈನ್ ಡೈ ಆಗಿದೆ. ನೀವು ಸೈನ್ ಡೈ ಆದಮೇಲೆ ನಿರ್ದಿಷ್ಟವಾದಿ ಲಾಕ್ ಮಾಡಿದ್ದಾರೆ. ಮಹಜರಿಗೆ ಕೇಳಿದಾಗ ಬಸವರಾಜ ಹೊರಟ್ಟಿಯವರು ಮಹಜರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ನೋಡ, ಇದರದ್ದು ಕಾನೂನಿನ ವ್ಯಾಖ್ಯೆಗಳು ಅದು ಸ್ವಲ್ಪ ಟ್ರಿಕಿ ಆ್ಯಂಡ್ ಇಂಟ್ರಿಕಸೀಸ್ ಇದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇಫ್ ಅಟ್ ಆಲ್ CT ರವಿ ಹಿಂಗಿದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ, ಹಿಂಗಿದ್ದೊಂದು ಪದ ಬಳಕೆ ಮಾಡಿದ್ರೆ, ಎಲ್ಲಿಗೆ ಹೋಗ್ತಾ ಇದೆ ಪ್ರಶಾಂತ್? ಕೊಲೆಗಡುಕ, ಪ್ರಾಸ್ಟಿಟ್ಯೂಟು? ನನಗನ್ಸುತ್ತೆ ಈಗ CT ರವಿ ಅಂತ ಒಬ್ಬ ಒಂದು ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರ ಮೇಲೆ ಇಂಥ ಆರೋಪ ಬರುತ್ತೆ ಅಂತಂದರೆ BJP ಆಲ್ಸೋ ಶುಡ್ ಥಿಂಕ್ ಟ್ವೈಸ್ ಆರ್ ಥ್ರೈಸ್. ಅಂದರೆ ಅಲ್ಲಿ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ನ ಅವಶ್ಯಕತೆ ಏನು, ಪ್ರಸ್ತುತತೆ ಏನು? ಇವರು ಅವರನ್ನು ಕೊಲೆಗಡುಕರು ಅಂತಾರೆ, ಅವರು ಇವರನ್ನು ಏನು ಬೇರೆ ನಾನಾ ಪದವನ್ನು ಬಳಕೆ ಮಾಡಲ್ಲ, ಆ ರೀತಿಯ ಪದ ಬಳಕೆ ಮಾಡ್ತಾರೆ. ಏನು ಅಂದರೆ ವೇರ್ ವಿ ಆರ್ ಗೋಯಿಂಗ್, ವೇರ್ ವಿ ಆರ್ ಹೆಡಿಂಗ್. ರೈಟ್. ನಟರಾಜ್ ಗೌಡ್ರೆ, ಜಸ್ಟ್ ಥಿಂಕ್, ಈ ನ್ಯೂಸ್ ಚಾನೆಲ್ಗಳನ್ನು ಸಣ್ಣ ಮಕ್ಕಳು ನೋಡ್ತಾ ಇದ್ರೆ ಅವ್ರೇನು ಅನ್ಕೋತಾ ಇರ್ಬೋದು. ಜಸ್ಟ್ ಇಮ್ಯಾಜಿನ್, ನಾಳೆ ಪೇಪರ್ ಓದುವಾಗ ಹೆಡ್ಲೈನಲ್ಲಿ ಈ ಪದಗಳು ಬಂದರೆ ವಾಟ್ ವಿಲ್, ಅಂದರೆ ನಮ್ಮ ದೈನಂದಿನ ಪದ ಬಳಕೆಯಲ್ಲಿ ಇದೇ ಶಬ್ದಗಳನ್ನು ಬಳಕೆ ಮಾಡಬೇಕು ಅಂತ ನೀವು ಜನರಿಗೆ ಹೇಳ್ಕೊಡ್ತಾ ಇದ್ದೀರಾ. ರೈಟ್. ಫೈನಲ್ ವರ್ಡ್ಸ್ ನಟರಾಜ್. ಈ ಥರ ಪದ ಬಳಕೆ BJP ನಾಯಕರಿಗೆ ಶೋಭೆ ಅಲ್ಲ. ಈ ಥರ ಒಂದು ಮಹಿಳಾ ಘನತೆಗೆ ಧಕ್ಕೆ ತರೋದು ಶೋಭೆ ಅಲ್ಲ. ಅವ್ರ ಮೇಲೆ ನನಗೆ BJP ಪಕ್ಷಕ್ಕೆ ಮುಜುಗರ ಆಗಿಲ್ವಾ, ವಿಜಯೇಂದ್ರ ಅವ್ರಿಗೆ ಮುಜುಗರ ಆಗಿಲ್ವಾ, R ಅಶೋಕ್ ಅವ್ರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಮುಜುಗರ ಆಗಿಲ್ವಾ? ಅವ್ರು ಇದನ್ನು ಕಂಡಮ್ ಮಾಡ್ತಾರಾ, ಇದನ್ನು ಅವ್ರನ್ನ ಬೆಂಬಲಕ್ಕೆ ನಿಲ್ತಾರಾ, ಅವ್ರ ಮೇಲೆ ಕ್ರಮ ಜರುಗಿಸ್ತಾರಾ? ಸಭಾಪತಿಗಳು ಕ್ರಮ ಜರುಗಿಸೋದು ಬೇರೆ, ಪೊಲೀಸ್ ಕ್ರಮ ಜರುಗಿಸೋದು ಬೇರೆ, ಅದು ಕಾನೂನು ಹೋರಾಟ ಬೇರೆ. ಆದರೆ ಈ ಥರದ ಅವಕಾಶಗಳನ್ನು ಇಂಥವ್ರಿಗೆ ಅವಕಾಶ ಮಾಡಿಕೊಟ್ಟು, ಯಾಕಂದರೆ CT ರವಿ ಮುಂಚೆಯಿಂದಲೂ ಟ್ರೋಲೆ ಒಂಥರ ಈ ಥರದ್ದು ಎಲ್ಲ ಬೇಕಾಗಿಲ್ಲದೇ ಊರಿಗೌಡ ನಂಜೇಗೌಡ ಅನ್ನೋದು, ಇಲ್ಲ ಅವ್ರದ್ದೇ ಸ್ವಪಕ್ಷೀಯರಿಗೆ ಅವನು ಮುಜುಗರ ತರೋದು. BJP ಮಹಿಳಾ ಮೋರ್ಚಾವರೆಲ್ಲ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ, ನಮ್ಮ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದೀರಾ ನೀವು ಅಂತ. ಸೊ ಆ ರೀತಿಯಾಗಿ ಅವ್ರು ಕ್ರಮ ತಗೊಂಡ್ರೆ ಅವ್ರ ಮೇಲೆ ಅದು ಒಂದು ಪ್ರಶಂಸಾರ್ಹ ಆಗುತ್ತೆ. ಅದರ್ವೈಸ್ BJP ಇಂಥದ್ಗೆ ಎನ್ಕರೇಜ್ ಮಾಡುತ್ತೆ. BJP ಎಂಟೈರ್ ಪೊಲಿಟಿಕಲ್ ಪಾರ್ಟಿನೇ ಮಹಿಳೆ ಮೇಲೆ ಏನು ಧೋರಣೆ ಇದೆ, ಅವ್ರ ಮನಸ್ಥಿತಿ ಯಾವುದಿದೆ ಅನ್ನೋದು ತೋರಿಸ್ತದೆ. ರೈಟ್. ಧನ್ಯವಾದ, ಇಬ್ಬರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.